ಇಂಪಾರ್ಟೆನ್ಸ್ ಎಟ್ ಅನ್ನೋದು ನಿಮಗೆ ಗೊತ್ತಾಗತೈತಿ. KS ಮೇನ್ಸ್ನಾಗ ಇದು ಒಂದು ಪದಕ್ಕನ ಯಾರ ಕಡೆ ಇಂಟಿಗ್ರಿಟಿ ಇತ್ತು ಅಂತಂದ್ರೆ ಜಗತ್ನಾಗ ನಾನು ಓದಿದಂಗೆ ಕೇಳಿದಂಗೆ ಯಾರ ಹತ್ರನೂ ಇಲ್ಲ. ನೀನು ನಿನ್ನ ಆತ್ಮಸಾಕ್ಷಿಯ ಧ್ವನಿಯನ್ನು ಒಮ್ಮೆಯಾದರೂ ಕೇಳಿದ್ದೀಯಾ? ನಾನು ಲೈಫ್ದಾಗ ಕರೆಕ್ಟಾಗಿ ಗೈಡ್ ಸಕ್ಸಸ್ ಆಗೋಕ್ಕೆ ಏನಾದರೂ ಕರೆಕ್ಟಾಗಿ ಗೈಡ್ ಮಾಡ್ತಿತ್ತಂದ್ರೆ ದಟ್ ಈಸ್ ಕನ್ಸೈನ್ಸ್, ಆತ್ಮಸಾಕ್ಷಿ. ಅದರ ತುದಿ ಮಂಡಾಗುತ್ತಾನ ಅದ್ರ ಕಡೆ ಕೇಳಿಸ್ಕೋಬೇಡ್ರಿ. ಸೊ ನಂಬಿಕೆ ಏನು ನಂಬಿಕೆ ಇಟ್ಕೋದು ನಾವು? ಏನು ನಂಬಿಕೆ ಇಟ್ಕೋದು? ನಂಬಿಕೆ ಏನು ಇಟ್ಕೋದಪ್ಪ ಅಂತಂದ್ರೆ ಸಂವಿಧಾನದಾಗೆಲ್ಲ ಪೀಠಿಕೆದಾಗ ಬರ್ತಾವ ಪದಗಳು. ಫುಲ್ಲು ಖುಷಿಯಾಗಿ ಅಭ್ಯಾಸ ಮಾಡಿರಿ, ಖುಷಿಯಾಗಿ ಅಭ್ಯಾಸ ಮಾಡಿರಿ. 4-5 ಜನ PSIಗಳು ಇರ್ತಾರೆ, ಒಂದು 50 ಜನ ಪೊಲೀಸ್ಗಳು ಇರ್ತಾರೆ. ಹೆಂಗಿರ್ತತಿ ಬರೀರಿ ಅದನ್ನು. ಸಾಯುತನ ಆದರೂ ಪ್ರಯತ್ನ ಮಾಡ್ತೀನಿ ಮಾಡಬೇಕು. ಹೋದ್ರಿ ಎಷ್ಟು ಅವಕಾಶ ಇದಾವೋ ತಿಳ್ಕೊಂಡು ಅಭ್ಯಾಸ ಮಾಡಿರಿ. ಇದು ಅಮೆಂಡ್ಮೆಂಟ್ ರಿಲೇಟೆಡ್ ಬರ್ತೈತೆ, ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್ ಅಂತೇಳಿ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಭಾಳ ಹುಡುಗರು ಕಂಟೆಂಟ್ ಮಾಡಿದ್ರೆ ಸ್ವಲ್ಪ ಸಂವಿಧಾನ ಬಗ್ಗೆ ಮಾಡ್ತಿರ್ತೀನಿ. ಕೆಲವು ಜನ ಸಂವಿಧಾನ ಬಗ್ಗೆ ಅರ್ದು ಕೊಡ್ದಿರ್ತೀರಿ, ಹಂಗಾಗಿ ಕಂಟೆಂಟ್ ಜಾಸ್ತಿ ನೀಡಿಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಸಂವಿಧಾನದಲ್ಲಿನ ನಮ್ಮ ಬದುಕಿನ ಪಾಠಗಳದಾವ, ಮೌಲ್ಯಗಳದಾವ. ಸಂವಿಧಾನದಾಗ ಕೆಲವು ಅಂಶಗಳದಾವ, ಅವುಗಳನ್ನೇನಾದರೂ ನಾನು ಲಾಸ್ಟ್ ಒಂದು ವಿಡಿಯೋದಾಗ ಹೇಳಿದ್ದೆ ಸಂವಿಧಾನ ತಿದ್ದುಪಡಿ ಮೇಲೆ. ಇವತ್ತು ನಿಮಗೊಂಚೂರು ಸಂವಿಧಾನದಲ್ಲಿರುವಂಥ ಕೆಲವು ಪದಗಳ ಮೇಲೆ, ಅಂಶಗಳ ಮೇಲೆ ನಮ್ಮ ಬದುಕಿಗೆ ಯಾವ ಥರ ಪಾಠಗಳಾಗ್ತಾವೋ ಅವುಗಳನ್ನು ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡಿದ್ದಾದರೆ ಇಡೀ ದೇಶ ಗೌರವಿಸ್ತೈತಲ್ಲ ಸಂವಿಧಾನವನ್ನು. ಆ ಥರ ನಾವು ಕೂಡ ನಮ್ಮ ಅಕ್ಕಪಕ್ಕದವರು, ನಮ್ಮ ಮನೆಯವರು, ನಮ್ಮ ಊರು, ನಮ್ಮ ಶಾಲೆ, ನಮ್ಮ ಸುತ್ತಮುತ್ತಲವರು ಎಲ್ಲರೂ ನಮ್ಮನ್ನು ಗೌರವಿಸುವ ರೀತಿ ಬೆಳಿಬೋದು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ಸಂವಿಧಾನ ಕಲಿಸುವ ಜೀವನದ ಪಾಠಗಳು ಅಂತೇಳಿ ಒಂದು ವಿಡಿಯೋ ಮಾಡ್ಬೇಕಂತೇಳಿ ಡಿಸೈಡ್ ಮಾಡಿದ್ವಿ. ಸೊ ಅದರಲ್ಲಿ ಪೀಠಿಕೆಯಲ್ಲೇನ ಬಂದುಬಿಡ್ತೈತಿ ಇದು ಸಮಗ್ರತೆ. ಮೂಲ ಸಂವಿಧಾನದಲ್ಲಿ ಇರಲಿಲ್ಲ ಈ ಪದ, ಇಂಟಿಗ್ರಿಟಿ ಅಂತ ಕರೀತಾರೆ. ಇದು ಸಂವಿಧಾನಕ್ಕೆ ಪ್ಯೂರ್ಲಿ ಒಂದು ಕಾನ್ಸಂಟ್ರೇಷನ್ ಮಾಡಿ ನೋಡಿದರೆ ಇದರ ಮೀನಿಂಗು ಲಿಮಿಟೆಡ್ ಇದೆ. ಬಟ್ ನೀವು KS ಮೇನ್ಸ್ನಾಗ ಒಂದು ಪೇಪರ್ ಇದೆ, ಎಥಿಕ್ಸು, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್ ಅಂತೇಳಿ. ಎಥಿಕ್ಸು, ಇಂಟಿಗ್ರಿಟಿ ಆ್ಯಂಡ್ ಆಪ್ಟಿಟ್ಯೂಡ್. ಸೊ ಫ್ರೆಂಡ್ಸ, 85 ಮಾರ್ಕ್ಸ ಈ ಇಂಟಿಗ್ರಿಟಿ ಮೇಲನ KS ಮೇನ್ಸ್ನಾಗ ಪೇಪರ್ ಇದೆ. ಮೇನ್ಸ್ನಾಗ 250 ಮಾರ್ಕ್ಸಿಗೆ ಇರ್ತೈತಿ. ಸೊ ನೋಡಿರಿ, ಈ ಪದದ ಇಂಪಾರ್ಟೆನ್ಸ್ ಎಟ್ ಅನ್ನೋದು ನಿಮಗೆ ಗೊತ್ತಾಗತೈತಿ. KS ಮೇನ್ಸ್ನಾಗ ಇದು ಒಂದು ಪದಕ್ಕನ 85 ಮಾರ್ಕ್ಸ್ ಅಲಾಟ್ ಮಾಡಿದ್ದಾರೆ. ಎಷ್ಟು ಇದ್ರದ್ದು ಮಹತ್ವ ಇರಬೇಕು. ಸೊ ಇದರ ಪದದ ಹಂಗೆ ನಾನು ನೋಡ್ಕೊತ ಹೋದ್ರೆ, ನೀವು ಇಂಟಿಗ್ರಿಟಿ ಅಂತ ಏನಾದರೂ ನಿಮ್ಗೆ ಒಂದು ವರ್ಡ್ನಾಗ ಹೇಳ್ಬೇಕಂತ ಅನಿಸಿದ್ರೆ ಕಾಮೆಂಟ್ ಮಾಡಿರಿ. ಸೊ ಎಥಿಕ್ಸ್ ರಿಲೇಟೆಡ್ ಕೇಳ್ತಾರೆ, ಇದನ್ನು 50 ಮಾರ್ಕ್ಸಿಗೆ ಕೇಳಿದ್ದಾರೆ ಲಾಸ್ಟ್ ಬ್ಯಾಚಿಗೆ. ವಾಟ್ ಈಸ್ ಇಂಟಿಗ್ರಿಟಿ ಎಕ್ಸ್ಪ್ಲೇನ್. 50 ಮಾರ್ಕ್ಸಿಗೆ KS ಮೇನ್ಸ್ನಾಗ ಕೇಳಿದ್ರು. ಸೊ ಮೇನ್ಸು ಪೇಪರ್ ಆಯಿತು. ಇದು ನಮ್ಮ ಜೀವನದಲ್ಲಿ ಹೆಂಗೆ ಅಳವಡಿಸ್ಬೇಕು, ಅಲ್ಲಿ ಬರೆಯೋದು ಹೆಂಗೆ ಅನ್ನೋದು ನಿಮ್ಗೆ ಗೊತ್ತಾಗ್ತದೆ. ಏನು ಸಮಗ್ರತೆ ಅಂತಂದ್ರೆ ಭಾಳ ವೆರಿ, ನನ್ನ ಪ್ರಕಾರ ಇದು ಏನಾದರೂ ಇಂಟಿಗ್ರಿಟಿ, ಈ ಕನ್ನಡದಾಗ ಸ್ವಲ್ಪ ಟ್ರಾನ್ಸ್ಲೇಷನ್ ಪದ ಸಮಗ್ರತೆ, ಇಂಗ್ಲೀಷ್ದಾಗ ನೋಡ್ರಿ ನೀವು. ನನ್ನ ಪ್ರಕಾರ ಇಂಟಿಗ್ರಿಟಿ ಏನಾದರೂ ಇತ್ತಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ಇದ್ರ ಪರ್ಸಂಟೇಜ್ ಆದರೂ ಹೆಚ್ಚಿತ್ತು ಅಂತಂದ್ರೆ ಪಕ್ಕ ನಮ್ಮ ದೇಶ 5 ವರ್ಷನಾಗ 4 ಅಮೇರಿಕಾಕ್ಕಿಂತ ಹೆಚ್ಚು ಬೆಳಿಬೋದು. ಏನು ಇಂಟಿಗ್ರಿಟಿ ಅಂತ ನಿಮ್ಗೆ ನಿಮ್ಮ ಭಾಷೆದಾಗ ಅರ್ಥವಂಗೆ ಹೇಳ್ಬೇಕಂತಂದ್ರೆ, ನಾವು ಅಥವಾ ನಾನು ಅಂದ್ಕೊಳ್ರಿ, ನಾನು ಮಾಡುವ ಯೋಚನೆ ನೋಡಿರಿ ಇಂಪಾರ್ಟೆಂಟ್. ನಾನು ಮಾಡುವ ಯೋಚನೆ, ನಾನು ಹೇಳುವ ಅಥವಾ ನಾನು ಮಾತನಾಡುವ ಮಾತು ಮತ್ತು ನಾನು ಮಾಡುವ ಕಾರ್ಯ ಈ ಮೂರು ಒಂದೇ ಇತ್ತಂತಂದ್ರೆ ದಟ್ ಈಸ್ ಇಂಟಿಗ್ರಿಟಿ. ನೋಡಿರಿ, ಇದನ್ನು ಬ್ರೀಫಾಗಿ ಡಿಟೇಲಾಗಿ ಹೇಳ್ಬೇಕಾಗಿತ್ತ ನಿಮ್ಗೆ. ಒಟ್ಟೆ ಇದು ಇಂಡಿಯಾದಾಗ ಮ್ಯಾಚನೇ ಇಲ್ಲ. ನನ್ನ ಕಡೆನೂ ಇಂಟಿಗ್ರಿಟಿ ಇಲ್ಲ ಪೂರ್ತಿ 100%. ನನ್ನ ಕಡೆ ಏನಾದ್ರು ಇಂಟಿಗ್ರಿಟಿ ಇತ್ತು ನಾ ದೇವರಾಗ್ಬಿಡ್ತೀನಿ. ನಾನು ಮಾಡುವ ಯೋಚನೆ, ನಾ ಏನು ಯೋಚನೆ ಮಾಡ್ತೀನಲ್ಲ ಅದನ್ನು ಮಾತಾಡಬೇಕು. ನಾನು ಏನು ಮಾತಾಡ್ತೀನಲ್ಲ ಅದನ್ನು ಕಾರ್ಯವನ್ನು ಮಾಡಬೇಕು. ಅವಾಗ ಇಂಟಿಗ್ರಿಟಿ ಪರ್ಸನ್ ಅಂತ ಕರೀತಾರೆ. ಒಂದು ವೇಳೆ ನೀವು ಆ್ಯಸ್ ಇದು ಕಾಂಪಿಟೇಟಿವ್ ಎಕ್ಸಾಮಕ್ಕೆ ಓದುವಂಥ ಸೀರಿಯಸ್ ಆಸ್ಪಿರೆಂಟ್ಸ್ ಆದ್ರೆ ಅಂದರೆ ನೀವು ಯೋಚನೆ ಮಾಡ್ತೀರಿ, ನಾನು ನಾಳೆ ಯಂತ್ರ 5 ಗಂಟೆ ಕೇಳಬೇಕು, 4 ಗಂಟೆ ಕೇಳ್ಬೇಕಂತೇಳಿ. ಬಾಜು ನಿಮ್ಮ ಫ್ರೆಂಡ್ಸ್ಗಳು ಹೇಳ್ತೀರಿ, ಮಾತಾಡ್ತೀರಿ. ಬಟ್ ಕಾರ್ಯ 0.
ಹಿಂಗಾದ್ರೆ ಲೈಫ್ದಾಗ ಸಕ್ಸಸ್ ಆಗಕ್ಕೆ ಸಾಧ್ಯನೇ ಇಲ್ಲ. ಅದೇ ಒಂದು ವೇಳೆ ಇದು ರಾಜಕಾರಣಿಗಳ ಕಡೆ ಇತ್ತಂದ್ರೆ ಏನಾಗಬಾರ್ದು ಹೇಳ್ರಿ, ಇಡೀ ಭಾರತ ದೇಶದ ಎಲ್ಲ ಮಾನ್ಯ ಸಂಸದರು ಶಾಸಕರ ಕಡೆ ಇಂಟಿಗ್ರಿಟಿ ಇತ್ತಂದ್ರೆ ಅವರ ಯೋಚನೆ, ಅವರ ಮಾತು, ಅವರ ಕಾರ್ಯ ಒಂದೇ ಇತ್ತಂತಂದ್ರೆ ನಮ್ಮ ದೇಶ 5 ವರ್ಷನಾಗ 4 ಅಮೇರಿಕ ಪಟ್ಟು ಬೆಳಿಬೋದು. ಸೊ ಇದು ಯಾರ ಕಡೆನೂ ಇಲ್ಲ. ನಾನು ನೋಡಿದಂಗೆ, ನಾನು ಕೇಳಿದಂಗೆ ಇಂಟಿಗ್ರಿಟಿ 100% ಯಾರ ಕಡೆನೂ ಇಲ್ಲ, ದೇಶದಾಗೂ ಇಲ್ಲ, ಜಗತ್ತಿನಾಗೂ ಇಲ್ಲ. ಆದರೆ ಇದ್ರ ಪರ್ಸೆಂಟೇಜ್ ಹೆಚ್ಚು ಮಾಡ್ಕೊತ ಹೋಗ್ಬೇಕು. ಈಗ ಇಂಟಿಗ್ರಿಟಿ ಏನಾರೋ ಕಾಲೇಜ್ ಕಲಿ ಹುಡುಗರ ಕಡೆ ಇತ್ತು ಅಂತ ಇಟ್ಕೊಳ್ರಿ, ಅವ್ರು ಏನು ಯೋಚನೆ ಮಾಡ್ತಾರೆ ಅದನ್ನ ಮಾತಾಡಬೇಕು, ಅದನ್ನ ಮಾತಾಡಿದಂಗೆ ಕಾರ್ಯ ಮಾಡಬೇಕಿತ್ತಂದ್ರೆ ಎಲ್ಲ ಎಜುಕೇಷನ್ ಸಿಸ್ಟಮನ್ನು ಫುಲ್ಲು ಚೇಂಜ್ ಆಗಿ ಹೋಗ್ತೈತಿ. ಏನು ಬೇಕಾದಂಥ ಯೂತನ್ನು ರೆಡಿ ಮಾಡ್ಬೋದಿತ್ತು. ಅವ್ರ ಕಡೆನೂ ಇಲ್ಲ, ರಾಜಕಾರಣಿ ಯಾರ ಕಡೆನೂ ಇಲ್ಲ. ಸೊ ಹಂಗಾಗಿ ಸ್ವಲ್ಪ ಇದು ಪ್ರಮಾಣ, ಗೆಲುವಿನ ಪ್ರಮಾಣ ಕಡಿಮೆ ಆಗತೈತಿ. ಅಟ್ಲೀಸ್ಟ್ ನೀವು ಕಾಂಪಿಟೇಟಿವ್ ಸ್ಟೂಡೆಂಟ್ಗಳಾಗಿ ನಿಮ್ಮ ಎಕ್ಸಾಮ್ ಮುಗಿದು ರಿಸಲ್ಟ್ ಬಂದು ಒಂದು ನೌಕರಿ ಬರೋ ತನಾರ ನನಗೆ 100ಕ್ಕೆ 100 ಬೇಡ ಫ್ರೆಂಡ್ಸ್, ನಿಮ್ಮ ಕಡೆಯಿಂದ 100ಕ್ಕೆ 100 ಬೇಡ ನನಗೆ. ನಾವೇನಿಲ್ಲ 100ಕ್ಕೆ 100 ಯಾರ ಕಡೆ ಇಂಟಿಗ್ರಿಟಿ ಇತ್ತು ಅಂತಂದ್ರೆ ಜಗತ್ತಿನಾಗ ನಾನು ಓದಿದಂಗೆ ಕೇಳಿದಂಗೆ ಯಾರ ಹತ್ರನೂ ಇಲ್ಲ. ನೌಕರಿ ಬರೋ ತನಾರ ಅಟ್ಲೀಸ್ಟ್ ಇದು ಇಂಟಿಗ್ರಿಟಿ ಪರ್ಸೆಂಟೇಜು 60 to 70% ಆಗಲಿ. 60ರಿಂದ 70% ಹೆಚ್ಚು ಮಾಡ್ಕೊಳಕ್ಕೆ ಟ್ರೈ ಮಾಡಿರಿ. ಈಗ ನಿಮ್ಮ ಹತ್ರ 40-50% ಇದೆ ನೋಡ್ರಿ ಅಂತಿರ್ತಾರೆ. ಇವಂಗೆ ಇಂಟಿಗ್ರಿಟಿನೇ ಇಲ್ಲಪ್ಪ, ಬಿಡೋ ಮಾರೆ ಹಳ್ಳಿಯಾಗ ಅಂತಿರ್ತಾರೆ. ಗೊತ್ತೈತಿ ಅವ್ನು ಹೇಳೋದಕ್ಕೆ ಮಾಡೋದಕ್ಕೆ ಒಟ್ಟೆ ಮ್ಯಾಚ್ ಇಲ್ಲ. ದಟ್ ಈಸ್ ಇಂಟಿಗ್ರಿಟಿ. ಅವ್ನು ಹೇಳೋದಕ್ಕೆ ಮಾಡೋದಕ್ಕೆ ಒಟ್ಟೆ ಮ್ಯಾಚ್ ಇಲ್ಲ ಅಂದ್ರೆ ಇಂಟಿಗ್ರಿಟಿ ಇಲ್ಲ. ಮ್ಯಾಚ್ ಮಾಡೋಕ್ಕೆ ಟ್ರೈ ಮಾಡಿರಿ. ಲೈಫ್ದಾಗ ಯಾರ್ಯಾರು ಗೆದ್ದಾರಲ್ಲ ಅವರೆಲ್ಲರೂ ಈ ಇಂಟಿಗ್ರಿಟಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಪರ್ಸೆಂಟೇಜ್ ಹೆಚ್ಚಾಗಿರ್ತೈತಿ, 100ಕ್ಕೆ 100 ಇಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ ನಾನು. ನಾವೇನು ಯೋಚನೆ ಮಾಡ್ತೀವೋ ಅದೇ ಮಾತಾಡಬೇಕು. ಯೂಶ್ವಲಿ ನಾನು ಇವತ್ತು ಕ್ಲಾಸ್ ಮಾಡ್ಬೇಕಂತ ಯೋಚನೆ ಮಾಡಿದೆ, ಯೋಚನೆ ಅದನ್ನೇ ಮಾತಾಡ್ಬೇಕು. ನಾವು ಬಾಜು ಇದ್ದವ್ರಿಗೂ ಕಾರ್ಯ ಮಾಡಿ ತೋರಿಸ್ಬೇಕು. ಅಲ್ಲಿಗೆ ನನ್ನ ಇಂಟಿಗ್ರಿಟಿ ಫುಲ್ಫಿಲ್ ಆಯಿತು. ಇದೇ ಥರ ಪ್ರತಿಯೊಂದರಲ್ಲಿಯೂ ನಾನು ಏನಾದರೂ ಆ ಥರ ಅದನ್ನಂತಂದ್ರೆ 100% ನಾನು 6 ತಿಂಗಳು ವರ್ಷನಾಗ ದೊಡ್ಡ ವ್ಯಕ್ತಿ ಆಗಿಬಿಡ್ತೀನಿ. ಸೊ ನೌಕರಿ ಹತ್ತು ತನಾರ ಫ್ರೆಂಡ್ಸ, ನನಗೋಸ್ಕರ ಅಲ್ಲ, ನಿಮಗೋಸ್ಕರ, ನಿಮ್ಮ ಲೈಫ್ಗೋಸ್ಕರ ಆದರೂ ನೀವು ಏನು ಮಾಡಿರಪ್ಪ ಅಂತಂದ್ರೆ, ನೀವು ಏನು ಯೋಚನೆ ಮಾಡ್ತಿರಲ್ಲ ಅದನ್ನೇ ಮಾತಾಡ್ರಿ, ಏನು ಮಾತಾಡ್ತಿರಲ್ಲ ಅದನ್ನೇ ಕಾರ್ಯ ಮಾಡಿರಿ. ನೌಕರಿ ಹತ್ತಿದ ಮೇಲೆ ಇರಬಾರ್ದಂತೆಲ್ಲ ಇದು 100% ಡಬಲ್ ಬೇಕಿದಲ್ಲಿ. ಆದ್ರೆ ನಿಮ್ಮ ಕೈಯ ಬೇಗ ನೌಕರಿ ಸಿಗ್ತೈತಿ. ಇವತ್ತಿನ ವಿಡಿಯೋ ನೋಡೋರು ಒಂದು ಡಿಸೈಡ್ ಮಾಡಿರಿ, ಇವತ್ತಿನಿಂದ ನನ್ನ ಯೋಚನೆ, ತಲೆ ಬರ್ತಾವಲ್ಲ ಯೋಚನೆಗಳು, ನನ್ನ ಯೋಚನೆ, ನನ್ನ ಮಾತು, ನನ್ನ ಕಾರ್ಯ ಸಾಧ್ಯವಾದಷ್ಟು ಒಂದೇ ಇರುವಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತೇನೆ ಅಂತ ಒಂದು ಬೋರ್ಡ್ ಮೇಲೆ ಬರೆದು ಹಾಕ್ರಿ. ಅದನ್ನು ಬರೆದು ಕಾಮೆಂಟ್ ಬಾಕ್ಸ್ನ ಹಾಕ್ರಿ ಅಥವಾ ನನಗೆ ಕಳಿಸ್ರಿ. ಇವತ್ತಿನಿಂದ ನನ್ನ ಕೈಯಾಗ ಸರ್ಕಾರದ ಒಂದು ನೇಮಕಾತಿ ಆದೇಶ ಬರುವ ತನಕ ನನ್ನ ಯೋಚನೆ, ನನ್ನ ಮಾತು, ನನ್ನ ಕಾರ್ಯಗಳು ಒಂದೇ ಇರುವಂತೆ ನೋಡಿಕೊಳ್ಳಲು ಪ್ರಯತ್ನಿಸುತ್ತೇನೆ ಅಂತ ಹಾಕ್ರಿ. ಪ್ರತಿದಿನ ಪ್ರಮಾಣಗಳನ್ನು ಹೆಚ್ಚು ಮಾಡ್ಕೊತ ಹೋಗ್ರಿ. ಪಕ್ಕ ನಿಮ್ಮ ಕೈಯಾಗ ಒಂದು ಆರ್ಡರ್ ಕಾಪಿ ಬಂದೇ ಬರ್ತೈತಿ. ಇದು ನನ್ನ ಪ್ರಕಾರ ಇದ್ರ ಪ್ರಮಾಣ ಹೈಯೆಸ್ಟ್ ಯಾರ ಕಡೆ ಇತ್ತು ಅಂತೇಳಿ ನೋಡಿದ್ರೆ ಇತಿಹಾಸದಾಗ ಮಹಾತ್ಮ ಗಾಂಧೀಜಿಯವ್ರ ಕಡೆ ಇತ್ತು. ಮಹಾತ್ಮ ಗಾಂಧೀಜಿಯವರು ಅವ್ರೊಂದು ಹೇಳಿಬಿಟ್ರೆ ಮಾತು ಹೇಳಿದ್ರು, ಇಡೀ ದೇಶದ ತುಂಬ ಭಾರತದ ಪ್ರತಿಯೊಬ್ಬ ಬಡವರಿಗೂ ನಾನು ಅವರು ಬಟ್ಟೆ ಸಿಗೋತನ ನಾನು ಮೈ ತುಂಬ ಬಟ್ಟೆ ಹಾಕೋದಿಲ್ಲ ಅಂತಂದ್ರು. ಅರೆ ಬೆತ್ತಲ್ಲಿ ಪೆಕ್ಕಿರನ್ ಥರ ಅಡ್ಡಾಡಿದರು. ಅಂದಾಗ ದೇಶಕ್ಕೆ ಮಹಾತ್ಮ ಅನ್ನಿಸ್ಕೊಂಡ್ರು. ಹಂಗೆ ಹೇಳಿಬಿಟ್ಟು ಅವರು ಮತ್ತು ಜಾಕೆಟು ಬ್ಲೇಜರು ಹಾಕೊಂಡು ತಿರುಗಾಡಿದ್ರೆ ಇಟ್ ಈಸ್ ನಾಟ್ ಇಂಟಿಗ್ರಿಟಿ. ಸ್ವಾಮಿ ವಿವೇಕಾನಂದರು ನೋಡ್ರಿ, ಯಾಕೆ ಜಗತ್ತಿನ ಮಹಾನ್ ಪುರುಷರು ಆದ್ರಪ್ಪ ಅವರೆಲ್ಲ ಅಂದರೆ ಅವರು ಪ್ರತಿ ಕ್ಷಣ ಪ್ರತಿಯೊಂದು ಅವ್ರ ಜೀವನದ ಒಂದು ಅವಿಭಾಜ್ಯ ಆಗಿತ್ತು ಇಂಟಿಗ್ರಿಟಿ. ಅಂದರೆ ಅವರ ಯೋಚನೆ, ಅವರ ಮಾತು, ಅವರ ಕಾರ್ಯಗಳು. ನಾವೇನು ಮಹಾತ್ಮ ಗಾಂಧೀಜಿ, ಸ್ವಾಮಿ ವಿವೇಕಾನಂದರು ಆಗೋದು ಬೇಕಾಗಿಲ್ಲ, ಅಬ್ದುಲ್ ಕಲಾಂಜಿ ಆಗೋದು ಬೇಕಾಗಿಲ್ಲ. ಆದರೆ ನನ್ನ ಲೈಫಲ್ಲಿ ಇದು ಸ್ಟೇಜ್ ಅಂದ್ರೆ ಮ್ಯಾಲೆ ಬರೋಕೆ ನನ್ನ ಕಡೆ ಏನಿರಬೇಕಪ್ಪ ಅಂದ್ರೆ ಇಂಟಿಗ್ರಿಟಿ ಇರಬೇಕು. ಸೊ ಇವತ್ತಿನ ನೀವೇನು ಮಾಡಿರಪ್ಪ ಅಂತಂದ್ರೆ ಈ ಸಂವಿಧಾನದ ಒಂದು ಪೀಠಿಕೆಯಲ್ಲಿ ಬರುವಂಥ ಇಂಟಿಗ್ರಿಟಿಯನ್ನು ನೀವು ಮೈಗೂಡಿಸ್ಕೊಳ್ರಿ. ಮತ್ತು ಇದು ಎಥಿಕ್ಸ್ದಾಗ 50 ಮಾರ್ಕ್ಸ್ ಪೇಪರು ಬಂದುಬಿಡ್ತದೆ ನಿಮಗೆ, ವಾಟ್ ಈಸ್ ಇಂಟಿಗ್ರಿಟಿ ಅಂತೇಳಿ. ಸೊ ಇಷ್ಟು ಹೇಳಿದ್ರ ಮೇಲೆ ನೀನು ಎಷ್ಟು ಬರಿಬೋದಪ್ಪ ಅಂತಂದ್ರೆ ಒಂದು 20 ಪೇಜ್ ಅದನ್ನ ಬರಿಬೋದು ನೀವು. ಸೊ ಅದರಲ್ಲೇನು ಮಾತಿಲ್ಲ. ಈ ಸಂವಿಧಾನದ ಈ ಪದದ ಮೂಲಕ ನಮಗೊಂದು ಬದುಕಿನ ಪಾಠ ಆಗ್ತೈತೆ ಅಂತ ಅನ್ಕೋತೀನಿ.
ನೆಕ್ಸ್ಟ್ ಯಾವುದು ಪದಪ್ಪ ನನಗಿಷ್ಟ ಆಗಿದ್ದು ಇದರಲ್ಲಿ? ಕನ್ಸೈನ್ಸ್, ಆತ್ಮಸಾಕ್ಷಿ. ಇದು ಕೂಡ ಎಥಿಕ್ಸ್ದಾಗ ಬಂದಂಥ ಕ್ವಶನ್ ಫ್ರೆಂಡ್ಸ್. IAS ಪ್ರಿಲಿಮ್ಸಿಗೆ ಕೇಳಿದ್ರು ಇದನ್ನು. ಇಲ್ಲಿ ಜೀವನದ ಪಾಠ ಏನಿದೆ ಅಂತ ತಿಳ್ಕೊಬೇಕಲ್ಲ. ಕ್ವಶನ್ ಎಷ್ಟು ಚಂದ ಕೇಳಿದ್ರು ನೋಡೋದು. ನೀನು ನಿನ್ನ ಆತ್ಮಸಾಕ್ಷಿಯ ಧ್ವನಿಯನ್ನು ಒಮ್ಮೆಯಾದರೂ ಕೇಳಿದ್ದೀಯಾ? ಬರ್ಕೋರಿ ಇದನ್ನು ಬೇಕಾದ್ರೆ ಕ್ವಶನ್. ನೀನು ನಿನ್ನ ಆತ್ಮಸಾಕ್ಷಿಯ ಧ್ವನಿಯನ್ನು ಒಮ್ಮೆಯಾದರೂ ಕೇಳಿದ್ದೀಯಾ? ವಿವರಿಸು ಅಂತೇಳಿ ಇದನ್ನು 25 ಮಾರ್ಕ್ಸಿಗೇನೋ ಕೇಳಿದರು. ವಾಟ್ ಈಸ್ ಕನ್ಸೈನ್ಸ್? ಆತ್ಮಸಾಕ್ಷಿ ಎಂದರೇನು? ನಿನ್ನ ಆತ್ಮಸಾಕ್ಷಿಯ ಧ್ವನಿಯನ್ನು ಒಮ್ಮೆಯಾದರೂ ಕೇಳಿದ್ದೀಯಾ ಅಂತೇಳಿ ನನಗೆ ಅತಿ ಇಷ್ಟ ಆದ ಪದನ ಇದು. ನನ್ನ ಜೀವನದಲ್ಲಿ ನಾನೇನಾದರೂ ಉದ್ಧಾರ ಆಗಕ್ಕೆ, ನಾನು ಲೈಫ್ದಾಗ ಕರೆಕ್ಟಾಗಿ ಸಕ್ಸಸ್ ಆಗಕ್ಕೆ ಏನಾದರೂ ಕರೆಕ್ಟಾಗಿ ಗೈಡ್ ಮಾಡ್ತಿತ್ತು ಅಂದ್ರೆ ದಟ್ ಈಸ್ ಕನ್ಸೈನ್ಸ್, ಆತ್ಮಸಾಕ್ಷಿ. ಆಲ್ವೇಜ್ ನಿಮ್ಗೆ ಸರಿನೇ ಹೇಳ್ತೈತಿ ಇದು. ಆಲ್ವೇಜ್ ಉದ್ಧಾರ ಆಗೋದೇ ಹೇಳ್ತೈತಿ. ಎಸ್ಪೆಷಲಿ ಲೈಫಲ್ಲಿ ನಾವು ತಪ್ಪು ಮಾಡೋಕ್ಕೆ ಹೋದಾಗ ಫಸ್ಟ್ ಎಚ್ಚರ ಮಾಡೋದನ್ನ ಆತ್ಮಸಾಕ್ಷಿ. ಈಗ ನೀವು ವಿಡಿಯೋ ನೋಡ್ತಿರ್ತೀರಿ, ಟಕ್ ಅಂತ ಏನೋ ಒಂದು ಮೆಸೇಜ್ ಬರ್ತೈತೆ ಮ್ಯಾಲೆ, ಟಕ್ ಅಂತಂದು ನೋಡೋಕೆ ಹೋಗ್ತೀರಿ, ಬೇಡ ಈ ವಿಡಿಯೋ ನೋಡಿದನು ಬೇಡ ಅದನ್ನು ಮೆಸೇಜ್ ಮಾಡೋದು ಅಂತ ಹೇಳೋದು ಯಾವುದು? ಆತ್ಮಸಾಕ್ಷಿ. ನಾಳೆ 5 ಗಂಟೆಗೆ ಎದ್ದು ಓದಬೇಕು, ಅಥವಾ ನಾನು ಇವತ್ತು ಓದೋ ಟೈಮ್ದಾಗ ನಾನು ಮೂವಿ ನೋಡೋಕೆ ಹೋಗ್ತೀನಿ, ಹೋಗ್ಬೇಕಂತ ನೀವು ಡಿಸೈಡ್ ಮಾಡಿದಾಗ ಬ್ಯಾಡ ಅಂತ ಹೇಳೋದು ಯಾವುದು? ಆತ್ಮಸಾಕ್ಷಿ. ಲೈಫಲ್ಲಿ ನೀವು ತಪ್ಪು ಮಾಡ್ಬೇಕಂತೇಳಿ ನಿಮ್ಮಲ್ಲಿ ವಿಚಾರ ಬಂದಾಗ ಇಮಿಡಿಯೇಟ್ ಬೇಡ ಅಂತ ಹೇಳೋದು ಯಾವುದಪ್ಪ ಅಂದ್ರೆ ಆತ್ಮಸಾಕ್ಷಿ ಫ್ರೆಂಡ್ಸ್. ನೀವು ಬೇಕಾದ್ರೆ ನೋಡ್ರಿ, ಯಾವನಾರ ಮರ್ಡರ್ ಮಾಡಿ ಬಂದವನು ಹೋಗಿ ಕೇಳ್ರಿ ನೀವು, ನಿನಗೆ ಭಯ ಆಗಲಿಲ್ಲ ಅಂತ, ಏಪ್ಪ ಕೆಟ್ಟ ಭಯ ಆತಿ. ಆ ಭಯ ಬೇಡ ಅನ್ನೋದು ಯಾವ್ದು? ಸಿಕ್ಕರೆ ನೀ ಜೈಲಿಗೆ ಹೋಗಿ ಅಂತ ಹೇಳೋದು ಯಾವುದು? ಆತ್ಮಸಾಕ್ಷಿ. ಭಾಳ ಉದಾಹರಣೆ ಕೊಡ್ಬೋದು ನಾವು. ಕರೆಕ್ಟಾಗಿ ಎಚ್ಚರ ಮಾಡ್ತೈತಿ ಇದು. ಕರೆಕ್ಟಾಗಿ ಓದಿ, ನೀನು ಎದಕ್ಕೆ ಬಂದೀನಿ ಇದಂತ ಧಾರವಾಡದ ಬಿಜಾಪುರದಾಗ ಕುಂತು ಓದ್ತಿರ್ತೀರಿ ನೀವು, ಇಪ್ಪ ಟೈಮ್ ವೇಸ್ಟ್ ಮಾಡಕತ್ತೀನಿ ನಾವು ಓದೋಲ್ಲ ಅಂತ ಹೇಳ್ತಿರಲ್ಲ, ದಟ್ ಈಸ್ ಕನ್ಸೈನ್ಸ್, ಆತ್ಮಸಾಕ್ಷಿ. ಅದ್ರ ಧ್ವನಿಯನ್ನು ನೀವು ಕೇಳಬೇಕು. ಇದ್ರದ್ದೊಂದು ಏನು ಡೇಂಜರ್ಪ್ಪ ಅಂದ್ರೆ ಆತ್ಮಸಾಕ್ಷಿದು ಹೇಳ್ತೈತಿ ಇದು ಮೊದಲು, ಬೇಡ 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 ಅಂತ, ಮಾಡಬೇಡ, ತಪ್ಪು ಮಾಡಬೇಡ, ಮೊಬೈಲ್ ನೋಡಬೇಡ, ಚಾಟ್ ಮಾಡಬೇಡ, ಕಾಲ್ ಮಾಡಬೇಡ, ಎದಕ್ಕೆ ಬಂದೀನಿ ಓದು, ಪುಸ್ತಕ ಇಡಿ, ತಪ್ಪು ಮಾಡಬೇಡ, ಅದು ತಪ್ಪದು ಅಂಥೇಳಿ ಬೇಡ 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 ಅಂಥೇಳಿ ನೀ ಪ್ರತಿ ಕ್ಷಣ ತಪ್ಪು ಮಾಡೋ ಮುಂದೆ ಇಮಿಡಿಯೇಟ್ ನಮ್ಮ ಗೆಳೆಯನ ರೀತಿ, ತಂದೆ ರೀತಿ, ತಾಯಿ ರೀತಿ, ಸಂಬಂಧಿಕರ ರೀತಿ, ಶಿಕ್ಷಕರ ರೀತಿ ಇಮಿಡಿಯೇಟಾಗಿ ಬೇಡ 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 ಅಂಥೇಳಿ ಎಚ್ಚರ ಮಾಡ್ತೈತಿ. ಯಾವುದೋ ಆತ್ಮಸಾಕ್ಷಿ. ಸಂವಿಧಾನದಾಗಿದೆ ಇದು ಆತ್ಮಸಾಕ್ಷಿ ಅನ್ನೋದು. ಸೊ ಈ ಆತ್ಮಸಾಕ್ಷಿ ಎಚ್ಚರ ಮಾಡ್ತೈತಿ. ಅದಕ್ಕೂ ಇದು ಅನ್ನಕತಿ ಬೇಜಾರಾಗ್ಬಿಡ್ತೈತಿ. ಬೇಡ ಬೇಡ ಅಂತೇಳಿ ಮತ್ತೆ ಚುಚ್ಚಾಕ್ ಶುರು ಮಾಡ್ತೈತೆ ಅದು. ಬೇಡ, ಓದಬೇಡ, ಬರಿಬೇಡ, ಇದನ್ನು ಓದು, ಎದಕ್ಕೆ ಬಂದಿ ನೀನು, ಬೇಡ, ಟೈಮ್ ವೇಸ್ಟ್ ಮಾಡಬೇಡ, ಮೊಬೈಲ್ ನೋಡಬೇಡ, ಪಿಕ್ಚರ್ ನೋಡಬೇಡ, ಅದು ಬೇಡ 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 ಅಂತೇಳಿ ಚುಚ್ತೈತಂತಿದ್ದು. ಆತ್ಮಸಾಕ್ಷಿ ಅನ್ನೋದೊಂದು ಮೊನಚಾದ ತುದಿಲೇ ಚುಚ್ತೈತಂತಿದ್ದು. ಬೇಡ 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 ಅಂತೇಳಿ ಚುಚ್ಚಿದು ಏನಾಗ್ತದಂತಂದ್ರೆ ಮೊಂಡಾಕತ್ತಂತಿದ್ದು. ಮೊಂಡಾಗ್ತದಂತ ಆತ್ಮಸಾಕ್ಷಿಯ ಧ್ವನಿಗೆ ನಾವು ಕಿವುಡಾಗಿಬಿಡ್ತೀವಂತ. ಆತ್ಮಸಾಕ್ಷಿಯ ಧ್ವನಿಯನ್ನು ಕೇಳಿದರೂ ಕೂಡ ಕೇಳದಂತೆ ಕಿವುಡಾಗ್ತೀವಿ, ಅದರ ಮೊನಚುನು ಮೊಂಡಾಗಿಬಿಡ್ತೈತಿ. ಅವತ್ತು ನಾವು ಆತ್ಮಸಾಕ್ಷಿಯನ್ನು ಕಳ್ಕೊಂಡ್ಬಿಡ್ತೀವಿ. ಅವತ್ತು ಲೈಫಲ್ಲಿ ನಾವು ಮನುಷ್ಯತ್ವವನ್ನು ಬಿಡ್ತೀವಿ, ಇದ್ದೂ ಸತ್ತಂಗಿರ್ತೀವಿ ಅಂತಿರ್ತಾರೆ. ಹೋದನ್ನ ಅವನದೆಲ್ಲ ಮುಗಿದದ್ದು ಬಿಡಪ್ಪ, ಬಿಟ್ಟುಬಿಡು, ಆತ್ಮಸಾಕ್ಷಿನೇ ಇಲ್ಲ ಅವನಿಗೆ ಅಂತಿರ್ತಾರಲ್ಲ. ಸೊ ಆತ್ಮಸಾಕ್ಷಿಯ ಧ್ವನಿಯನ್ನು, ಆತ್ಮಸಾಕ್ಷಿ ಎಂದರೇನು? ಆತ್ಮಸಾಕ್ಷಿಯ ಧ್ವನಿಯನ್ನು ನೀನು ಒಮ್ಮೆಯಾದರೂ ಕೇಳಿದ್ದೀಯಾ? ವಿವರಿಸು. ಇದನ್ನು ಆನ್ಸರ್ ಬರೀರಿ, ಮೇನ್ಸ್ನೇ ಬರ್ತೈತಿ ಇದು. ನಿನ್ನ ಆತ್ಮಸಾಕ್ಷಿ ನೀನು ಯಾವ ಧ್ವನಿ ಹೇಳಿದ್ದಲ್ಲ ಅದನ್ನು ಕೇಳಿ ನೀ ಅನುಷ್ಠಾನ ಮಾಡಿದ್ರೆ ಓದನಿ ಅಂತೈತೆ ಅದು, ಬಟ್ ನೀವು ಕೇಳೋದಿಲ್ಲ. ಸುಮ್ಮನೆ ಇರಂಥದ್ದು ಎಲ್ಲಿದೆಯಪ್ಪ ಅಂದರೆ ಇದು ಒಳ ಮನಸ್ಸಿದೆ. ಆತ್ಮಸಾಕ್ಷಿ ನಥಿಂಗ್ ಬಟ್ ನಮ್ಮ ಒಳ ಮನಸ್ಸು. ಸೊ ಫ್ರೆಂಡ್ಸ, ನೀವು ಲೈಫ್ದಾಗ ಏನಾದರೂ ಬೇಗ ಸಕ್ಸಸ್ ಆಗಿ ನಿಮ್ಮ ನೇಮಕಾತಿ ಆದೇಶ ತೊಗೊಂಡು ಊರಿಗೆ ಹೋಗ್ಬೇಕಾಗಿತ್ತು ಅಂತಂದ್ರೆ ಇವತ್ತಿಂದ ನೀವು ನನ್ನ ಧ್ವನಿನೂ ಕೇಳಬೇಡ್ರಿ, ಯಾರ ಧ್ವನಿನೂ ಕೇಳಬೇಡ್ರಿ, ನಿಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನು ಕೇಳ್ರಿ.
ನಿಮ್ಮ ಆತ್ಮಸಾಕ್ಷಿ ಏನಾದ್ರು ತಪ್ಪು ಮಾಡಂತ ಹೇಳ್ದಂತ ಇಟ್ಕೋರು ಮಾಡ್ರಿ ನೀವು. ಬಟ್ ಅದು ಯಾವತ್ತೂ ತಪ್ಪು ಮಾಡೋಂಗಿಲ್ಲ. ಪುಸ್ತಕ ಮುಚ್ಚಿಟ್ಟು ಫಿಲ್ಮ್ ನೋಡೋಕೆ ಹೋಗುವಂಥದ್ನ ನೋ. ಫಸ್ಟ್ ಹೇಳೋದಾದ ಫಿಲ್ಮ್ ನೋಡಬೇಡ, ಆಮೇಲೆ ನೋಡಂತೆ, IPL ನೋಡಬೇಡ, ಮೊದಲು ಅಭ್ಯಾಸ ಮಾಡಿ ನೌಕರಿ ಇಡಿ, ಆಮೇಲೆ ನೋಡಂತೆ ಅಂತ ಹೇಳೋದು ಅದು ಆತ್ಮಸಾಕ್ಷಿ. ಬಟ್ ನಾವೇನು ಮಾಡ್ತೀವಿ, ಆ IPL ಹಚ್ಚು ಮುಂದೆ ಟಕ್ ಅಂತ ಹೇಳ್ದಲ್ಲ, ಅದು ನೋಡಬೇಡ, ಟೈಮ್ ವೇಸ್ಟ್ ಆಗತ್ತೆ 3 ತಾಸು ಅಂತೇಳಿ ಆ ಧ್ವನಿ ಕೇಳೋದಿಲ್ಲ. ನೀವು ಚುಸ್ತೈತೆ ಅದು, ಮತ್ತು ಬೇಡ ನೀವು ನೋಡ್ಬೇಕಾದ್ರೂ ಅನ್ನಿಸ್ತಿರೋದು ಗೊತ್ತದನ್ನ, ಅಯ್ಯೋ ಟೈಮ್ ವೇಸ್ಟ್ ಆಗದಪ್ಪ ಅಂತೇಳಿ ಚುಚ್ಚಿ ಮೊಂಡ ಆಗಿಬಿಡ್ತೈತಿ. ಅದಾಗ ನಿಮ್ಮ ಇಡೀ ಒಂದು IPL ನೋಡ್ಬೇಕನ್ನೋರು ಎಲ್ಲ ನೋಡ್ಕೊಂಡು ಬಿಡ್ತೀರಿ. ಸೊ ದಯಮಾಡಿ ಹೇಳ್ತೀನಿ, ನೀವು ಇವತ್ತಿನಿಂದ ನಿಮ್ಮ ಆತ್ಮಸಾಕ್ಷಿಯ ಧ್ವನಿಯನ್ನು ಕೇಳ್ರಿ, ಅದಕ್ಕೆ ಕಿವುಡರಾಗಬೇಡ್ರಿ, ಅದರ ತುದಿ ಮೊಂಡ ಆಗೋತನ ಅದ್ರ ಕಡೆ ಕೇಳಿಸ್ಕೋಬೇಡ್ರಿ. ಲೈಫ್ದಾಗ ಸಕ್ಸಸ್ ಆಗ್ತೀರಿ ಅಂತೇಳಿ ನಾನು ಹೇಳ್ತೀನಿ. ನೋಡಿರಿ, ಇವತ್ತಿಂದ 2 ಪದಗಳು, ಒಂದು ಇಂಟಿಗ್ರಿಟಿ, 2 ಕನ್ಸೈನ್ಸ್. ಇವು ನಿಮಗೆ ಇಷ್ಟು ತಲೆಯಲ್ಲಿ ಕುಂದಿರ್ಬೇಕಪ್ಪ ಅಂತಂದ್ರೆ ನೀವು ಯಾವತ್ತೂ ಕನಸಿನಾಗೂ ಕೂಡ ಬರಬೇಕು. ಮತ್ತೊಂದು ನಂಬಿಕೆ, ಬಿಲೀಫ್ ಅಥವಾ ಪೇತ್ ಅಂತಾರೆ, ಪೇತ್ ಅಥವಾ ಬಿಲೀಫ್. ಸೊ ನಂಬಿಕೆ ಏನು ನಂಬಿಕೆ ಇಟ್ಕೋದು ನಾವು? ಏನು ನಂಬಿಕೆ ಇಟ್ಕೋದು? ನಂಬಿಕೆ ಏನು ಇಟ್ಕೋದಪ್ಪ ಅಂತಂದ್ರೆ, ಸಂವಿಧಾನದಾಗೆಲ್ಲ ಪೀಠಿಕೆದಾಗ ಬರ್ತಾವೆ ಪದಗಳು. ಏನು ನಂಬಿಕೆ ಇಟ್ಕೋದಪ್ಪ ಅಂತಂದ್ರೆ, ನನಗೆ ಎಷ್ಟು ಶಕ್ತಿ ಕೊಟ್ಟಾನಲ್ಲ ದೇವರು, ಎಷ್ಟು ಗಂಟೆ ಓದೋ ಶಕ್ತಿ ಕೊಟ್ಟಾನ, ಎಷ್ಟು ಪುಸ್ತಕ ತಗೋಕ್ಕೆ ಶಕ್ತಿ ಕೊಟ್ಟಾನ, ಎಷ್ಟು ಟೈಮು ಅಥವಾ ಎಷ್ಟು ನಾನು ಡೆಡಿಕೇಶನ್ ಹಾಕುವಂಥ ಶಕ್ತಿ ಕೊಟ್ಟನಲ್ಲ, ಅದೆಲ್ಲವನ್ನು ಪ್ರಾಮಾಣಿಕವಾಗಿ ಉಪಯೋಗಿಸ್ಕೋತೀನಿ. ಒಬ್ರಿಗೆ 2 ತಾಸು ಓದೋಕ್ಕೆ ಸಾಧ್ಯ ಇದೆ, 2 ತಾಸು ಓದ್ರಿ. ಒಬ್ರಿಗೆ 6 ತಾಸು ಶಕ್ತಿ ಕೊಟ್ಟನು ಓದೋಕ್ಕೆ, 6 ತಾಸು ಓದ್ರಿ. ಒಬ್ರಿಗೆ 12 ತಾಸು ಓದ್ಬೋದು, 12 ತಾಸು ಓದ್ರಿ. ಆ ಎಲ್ಲ ಶಕ್ತಿಯನ್ನು ಉಪಯೋಗಿಸಿ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ. ಈ ಪ್ರಯತ್ನ ಈ ರೀತಿ ಮಾಡಿನಂತಂದ್ರೆ, ದೇವ್ರು ನನಗೆ ಎಷ್ಟು ಶಕ್ತಿ ಕೊಟ್ಟನಲ್ಲ, ಇಷ್ಟೇನಾದರೂ ಪ್ರಾಮಾಣಿಕವಾಗಿ ಮಾಡಿನಂತಂದ್ರೆ ನನಗೆ 100ಕ್ಕೆ 100 ಮುಂಬರುವಂಥ KS ಹುದ್ದೆಯಲ್ಲಿ ಒಂದು ಹುದ್ದೆ ರಿಸರ್ವ್ ಇರ್ತೈತಿ. KS ಆಗಲಿ ಯಾವುದೋ ಒಂದು ಬೇರೆದಾರ ಆಗಲಿ, ಒಂದು ಹುದ್ದೆ ರಿಸರ್ವ್ ಆಗೇ ಆಗ್ತೈತಿ ಅನ್ನುವಂಥ ಒಂದು ನಂಬಿಕೆಯನ್ನು ಇಟ್ಕೊಳ್ರಿ. ಆ ನಂಬಿಕೆಯನ್ನು ನಿಮಗೆ ಏನು ಮಾಡ್ತದಪ್ಪ ಅಂದ್ರೆ ಬದುಕಿನಲ್ಲಿ ಪಾಸಿಟಿವ್ ಅಟಿಟ್ಯೂಡ್ ಬೆಳೆಸ್ತೈತಿ. ಯಾವುದೇ ಕಾರಣಕ್ಕೂ ಒಂದು ಕ್ಷಣನೂ ನಾನು ಮುಂಬರುವ ನೋಟಿಫಿಕೇಷನಲ್ಲಿ ನನಗೆ ಹುದ್ದೆ ಸಿಗುತ್ತೋ ಇಲ್ಲೋ ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಏನು ಕಾಂಪಿಟೇಷನ್ ಎಷ್ಟಾಯಿತು, 1,95,000 ಜನನೂ ಅಪ್ಲಿಕೇಶನ್ ಹಾಕಿದ್ದಾರೆ, ಹಾಗೆ ಹೀಗೆ ಬರೀ ನೆಗೆಟಿವ್ ವಿಚಾರ ಮಾಡ್ತೀರಿ. ನೋ, ಸಿಂಪಲಾಗಿ ಇವತ್ತಿಂದ ಹೇಳ್ರಿ, ನನಗೆ ದೇವ್ರು ಏನು ಶಕ್ತಿ ಕೊಟ್ಟನಲ್ಲ ಅಷ್ಟೆಲ್ಲ ಪೂರ್ತಿ ಯೂಸ್ ಮಾಡಿ ಎಫರ್ಟ್ ಹಾಕ್ತೀನಿ, ನನಗೆ ನೌಕರಿ ಸಿಗ್ತೈತಿ ಈ ಸಲ ಅಂತ ಒಂದು ನಂಬಿಕೆ ಇಟ್ಕೋತಿಲ್ಲ. ಅದು ನಿಮ್ಮನ್ನ ಲೈಫ್ದಾಗ ಎಫರ್ಟ್ ಮಾಡೋಕೆ ಇನ್ನೂ ಹೆಚ್ಚು ಮೋಟಿವೇಶನ್ ಮಾಡ್ತೈತಿ. ಸೊ ಸಂವಿಧಾನದಲ್ಲಿ ಬರುವಂಥ ಒಂದು ನಂಬಿಕೆಯನ್ನು ನಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಪಾಠ ಆಗ್ತದೆ ಅಂತೇಳಿ ತಮಗೆ ಹೇಳ್ತೀನಿ. ನೆಕ್ಸ್ಟು ಸ್ವಾತಂತ್ರ್ಯ. ಸಂವಿಧಾನದಾಗ ಕೊಟ್ಬಿಟ್ಟಿದ್ದಾರೆ. ಇದು ಕನಸು ಕಾಣೋ ಸ್ವಾತಂತ್ರ್ಯ, ವಿಚಾರ ಅಭಿವ್ಯಕ್ತಿ, ಆವಾಗಲೇ ನಂಬಿಕೆ, ಧರ್ಮ ಶ್ರದ್ಧೆ, ಉಪಾಸನ, ಇಷ್ಟೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಿಮ್ಗೆ ಗೊತ್ತಾಯ್ತಲ್ಲ, ಥಾಟ್, ಎಕ್ಸ್ಪ್ರೆಷನ್, ಬಿಲೀಫ್, ಫೇತ್ ಆ್ಯಂಡ್ ವರ್ಶಿಪ್ ಅಂತೇಳಿ. ಸೊ ಇಷ್ಟು ಸ್ವಾತಂತ್ರ್ಯ ನಮ್ಗೆ ಎದಕ್ಕೆ ಕೊಟ್ಟಾರಪ್ಪ ಅಂತ ತಿಳ್ಕೊಬೇಕಂದ್ರೆ, ನೀವು ನಿರ್ಭೀತಿತೆಯಿಂದ ಫುಲ್ಲು ಖುಷಿಯಾಗಿ ಅಭ್ಯಾಸ ಮಾಡಿರಿ. ಖುಷಿಯಾಗಿ ಅಭ್ಯಾಸ ಮಾಡಿರಿ. ಬದುಕಿನ ಪಾಠ ಇದೆ, ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ. ನನಗೆ ನೋಡಿರಿ, ನಾನು ವಿಚಾರ ಮಾಡುವ ಸ್ವಾತಂತ್ರ್ಯ. ನಾನು ವಿಚಾರ ಮಾಡ್ತೇನೆ, ಮುಂದಿನ ಸಲ ನಾ AC ಆಗ್ತೀನಿ, ಮುಂದಿನ ಸಲ ನಾ DYSP ಆಗ್ತೀನಿ, ಅದು ನನ್ನ ಸ್ವಾತಂತ್ರ್ಯ ಅಂದ್ಕೊಡ್ರಿ. ವಿಚಾರ ಮಾಡಿರಿ, ಅಪಾರ್ಟ್ ಮಾಡಿರಿ. ಥಾಟ್, ಎಕ್ಸ್ಪ್ರೆಷನ್, ಅಭಿವ್ಯಕ್ತಿ, ಯಾರು ಬೇಕಾದ್ರೆ ಹೇಳ್ಬೇಕಂತ ಅನಿಸಿರಿ ಅಥವಾ ಬುಕ್ನೇ ಬರೋದಿಲ್ರಿ. ಅಭಿವ್ಯಕ್ತಿ ಅಂದರೆ ಇನ್ನೊಬ್ರ ಮುಂದೆ ಹೇಳ್ಬೇಕಂತಲ್ಲ. ನಾನು AC ಆದಮೇಲೆ ಹೆಂಗಿರ್ತೈತಿ ಬರೀರಿ, ಒಂದು ಪೇಜ್ ಬರೀರಿ, ಏನಿಲ್ಲ ಪಾಸಿಟಿವ್ ಬರೀರಲ್ಲ. ನಾ AC ಆಗೋದಿಲ್ಲಪ್ಪ ಅಂತಂದ್ರೆ ಆಗೋದೇ ಇಲ್ಲ, ಬರೀರಿ. DYSP ಆದರೆ ಹೆಂಗಿರ್ತೈತಿ, ನನ್ನ ಕೈಯಾಗ ಒಂದು 3 ಜನ CPIಗಳು ಇರ್ತಾರೆ, 4-5 ಜನ PSIಗಳು ಇರ್ತಾರೆ, ಒಂದು 50 ಜನ ಪೊಲೀಸ್ಗಳು ಇರ್ತಾರೆ, ಹೆಂಗಿರ್ತೈತಿ ಬರೀರಿ ಅದನ್ನು. ಸೊ ಅದು ನನ್ನ ಸ್ವಾತಂತ್ರ್ಯ ಅಲ್ಲ. ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಆವಾಗಲೇ ಹೇಳ್ಬಿಟ್ಟಿದ್ದೀನಿ. ಪೇತ್, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಶ್ರದ್ಧೆ ಅಂತಾರೆ. ಈ ಪೇತ್ ಅನ್ನೋದು ಇದೊಂದು ಸ್ವಲ್ಪ ಭಾರಿ ಡಿಫ್ರೆಂಟ್ ವರ್ಡ್ ಇದು. ನಾವು ಸಂವಿಧಾನದಾಗ ನಾ ಹೇಳೋದಿದ್ದೀನಿ, ಯಾರ್ಯಾರಿಗೆ ಏನೇನು ಇದೆಯಲ್ಲ ಅವ್ರದ್ದು ಇನ್ಹೆರೆಂಟ್, ಅದನ್ನು ಉಳಿಸ್ಕೊಳ್ರಿ ಅಂತ ಹೇಳ್ತೈತೆ.
ಧರ್ಮ ಉಳಿಸೋರು. ಧರ್ಮ ಅಂದರೆ ಹಿಂದೂ ಓದೋದ ಕ್ರೈಸ್ತ ಅಲ್ಲ. ನೋಡಿರಿ, ಈ ಪೆನ್ನಿನ ಧರ್ಮ ಏನು ಹೇಳ್ರಿ, ನಾ ಏನು ಬರೀತೀನಿ ನಾನು ಬರೀದು, ಅದು ಉಳಿಸ್ಕೋಬೇಕು. ಅದನ್ನು ಇದೇನಾದ್ರು ಕರೆಕ್ಟ್ ಬರಿಲ್ಲ ಅಂದ್ರೆ ಒಗೆದು ಬಿಡ್ತೀನಿ ನಾನು. ಅದ ನಿಮ್ಮ ಧರ್ಮ ಏನೋ ಸರಿಯಾಗಿ ಕ್ಲಾಸ್ಗಳನ್ನ ಕೇಳೋದು, ನೋಟ್ಸ್ ಮಾಡ್ಕೋದು, ಅಭ್ಯಾಸ ಮಾಡೋದು, ದಿನಕ್ಕೊಂದು 12 ತಾಸು ಟೈಮ್ ಕೊಡೋದು. ನೀವು ನಿಮ್ಮ ಧರ್ಮ ಉಳಿಸ್ಕೊಳ್ಳಿಲ್ಲ ಅಂದರೆ ವಸ್ತು ಆದರೂ ಹೋಗಿತೀವಿ. ಅದೋ ಒಂದು ಎ ಸಿ ಅದು ಜಾಸ್ತಿ ಎ ಸಿ ಈಗ ಕೊಡಬೇಕಾದ ನನಗೆ. ಆ ಎ ಸಿ, ಈ ತಂಪನ್ನು ಕೊಡೋದೇ ಎ ಸಿ ಧರ್ಮ. ಅದು ಕೊಡಲಿಲ್ಲ ಅಂದರೆ ತೆಗೆದು ಹೋಗಿತೀವಿ. ಅದೇ ರಿಪೇರಿ ಬಂದು ಹೋಗೋದು ಬಿಡೋಪ್ಪ ಬೇರೆ ಕುಂದಿಸ್ತೀವಿ. ಅದೋ ಒಬ್ಬ ಮನುಷ್ಯ, ಅವನಿಗೊಂದು ಧರ್ಮ ಇದೆಯಲ್ಲ. ಈಗ ನನ್ನ ಧರ್ಮ ಏನು, ನನಗೆ ನೀವು ಟೈಮ್ ಕೊಟ್ಟು ನೋಡೋಕತ್ತಿರಲ್ಲ, ನಿಮ್ಗೆ ಎಷ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಪಾಸಿಟಿವ್ ಅಟಿಟ್ಯೂಡನ್ನು ತುಂಬೋದು. ನಾನೇ ಯಾಕೆ ನೋಡ್ತಿರೋ, ಯಾಕೆ ಓದ್ತಿರೋ, ಹೋಗ್ರಿ ಊರಾಗ ಕೆಲಸ ಮಾಡೋಗ್ರಿ ಅಥವಾ ಏನೋ ಮಾಡೋಗ್ರಿ, ಎಲ್ಲಿ ನಿಮ್ಮಂಥವ್ರು ಆಗ್ಬೇಕಂತ ಏನಂದ್ರೆ ನನ್ನ ಧರ್ಮ ಉಳಿಸೋಣ. ಸೊ ಎಲ್ಲರಿಗೂ ಒಂದು ಇನ್ಹೆರೆಂಟ್ ಇದೆ, ಅದನ್ನು ಉಳಿಸುವರಿ, ಅದನ್ನು ಬೆಳೆಸುವರಿ ಅಂತೇಳಿ ಆಚರಣೆ, ವರ್ಸಿಪ್. ಸೊ ಸಂವಿಧಾನದಲ್ಲಿ ಇಷ್ಟೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ಅದು ನಮ್ಮ ಜೀವನಕ್ಕೂ ಕೂಡ ಅಪ್ಲೈ ಆಗ್ತದೆ ಫ್ರೆಂಡ್ಸ. ಜೀವನದಲ್ಲಿ ಇಂಥ ಕಲಿಸೋ ಪಾಠಗಳದಾವಲ್ಲ, ಮತ್ತು ಯಾವ ಯೂನಿವರ್ಸಿಟಿನಿಗೂ ಕಲಿಸಂಗಿಲ್ಲ. ನಮಗೆ ನಾವೇ ಗೆಲ್ಲಬೇಕು, ನಮಗೆ ನಾವೇ ವಿಚಾರ ಮಾಡಬೇಕು, ನಮಗೆ ನಾವೇ ಮೋಟಿವ್ ಆಗಬೇಕು. ಹೊರಗಿನವ್ರು ಬಂದು ಎಷ್ಟು ದಿನ ಹೇಳೋಕ್ಕೆ ಸಾಧ್ಯ ಇದೆ? ಡೂ ಇಟ್. ನಾನು ಈ ಸಾರಿ ಡೂ ಆರ್ ಡೈ ಇದೆ ನನಗೆ. ನಾನೇನಾರು ಆಗಲಿಲ್ಲ ಸಾಯಿಬಾರ್ದು, ಬಟ್ ಸಾಯುತನ ಆದರೂ ಪ್ರಯತ್ನ ಮಾಡ್ತೀನಿ ಅನ್ನೋದು. ಹೋದ್ರಿ ಎಷ್ಟು ಅವಕಾಶ ಇದಾವೋ ತಿಳ್ಕೊಂಡು ಅಭ್ಯಾಸ ಮಾಡಿರಿ. ನೆಕ್ಸ್ಟ್ ಕೊನೆಯದೇನೋ ಇದೆ, ನಮ್ಮೆ ಮತ್ತು ಅನಮ್ಯ ಸಂಯೋಜನೆ. ಇದು ಅಮೆಂಡ್ಮೆಂಟ್ ರಿಲೇಟೆಡ್ ಬರ್ತೈತೆ, ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್ ಅಂತೇಳಿ. ಸೊ ಆವಾಗಲೇ ಲಾಸ್ಟ್ ವಿಡಿಯೋದಾಗ ಒಂದು ಸರಿ ಹೇಳಿದ್ನಿ ಇದನ್ನು. ಏನಪ್ಪ ಅಂದ್ರೆ ಭಾರತದ ಸಂವಿಧಾನ ನೋಡ್ರಿ, ಅಮೇರಿಕಾ ಸಂವಿಧಾನ ಇದುವರೆಗೂ ಸುಮಾರು ಎಷ್ಟು ವರ್ಷ ಜಾರಿಯಾಗಿದೆ? 1776 ಜಾರಿಯಾಗಿದೆ. ಕೇವಲ ಒಂದು 20ರಿಂದ 24 ಸರಿ ತಿದ್ದುಪಡಿಯಾಗಿದೆ. ಎಷ್ಟು 100 ವರ್ಷದ ಸಂವಿಧಾನ. ಅದೇ ಭಾರತದ ಸಂವಿಧಾನ ಎಷ್ಟು ವರ್ಷ? 74-75 ವರ್ಷ ಜಾರಿ ಆಯಿತು. 106 ಸಾರಿ ತಿದ್ದುಪಡಿಯಾಗಿದೆ. ನಾವು ಇದನ್ನ ಎರಡನ್ನೂ ಮಿಕ್ಸ್ ಮಾಡಿದ್ದೀವಿಲ್ಲ, ಅದೇ ಥರ ನಮ್ಮ ಜೀವನನೂ ಕೂಡ ನಾವು ರಿಜಿಡ್ ಆ್ಯಂಡ್ ಫ್ಲೆಕ್ಸಿಬಲ್ ಆಗಿರಬೇಕು. ನನಗೇನಾದರೂ ಸ್ಟಡಿಗೆ ಯಾವರ ಅಡ್ಡು ಮಾಡ್ತಾನಂದ್ರೆ ಅವ್ನಿಗೆ ರಿಜಿಡ ಮಾಡೋದು. ಒಟ್ಟ ಫೋನ್ ಮಾಡಬೇಡ, ಒಟ್ಟ ಕಾಲ್ ಮಾಡಬೇಡ, ಕಾಂಟ್ಯಾಕ್ಟ್ ಮಾಡಬೇಡ, ನಾನು ಎಕ್ಸಾಮ್ ಮುಗಿತಾನ ಕಾಯಿಲ್ಲ ಕಾಯಿಸಿಲ್ಲ ಅಂತೇಳೋದು. ಕೆಲವು ಸಾರಿ ಫ್ಲೆಕ್ಸಿಬಲ್ ಆಗಬೇಕಾಗತ್ತೆ ಲೈಫ್ನಾಗ, ಅನಿವಾರ್ಯ. ಮನ್ಯಾಗ ಅವ್ವ ಅಪ್ಪನ ಕರೆದು ಬಿಡ್ತಾರೆ ಅದೋ ಒಂದು ಇಂಪಾರ್ಟೆಂಟ್ ಕೆಲಸಕ್ಕಾಗಿ. ದಟ್ ಈಸ್ ಫ್ಲೆಕ್ಸಿಬಲ್. ನಮ್ಮ ಜೀವನಕ್ಕೆ ಉದ್ಧಾರ ಆಗೋದಕ್ಕೆ ಏನಾದರೂ ಅಡೆತಡೆ ಆಗತ್ತೆ ಅಂದರೆ ಯು ಶುಡ್ ರಿಜಿಡ್. ನೀವು ರಿಜಿಡ್ ಆಗಲೇಬೇಕು. ನಮ್ಮ ಜೀವನಕ್ಕೆ ನೋಡ್ರಿ ಎಷ್ಟು ಚೆಂದಿದೆ ಇದು ಸಂವಿಧಾನದ ಒಂದು ಮೌಲ್ಯ. ನೀವು ಬರೀ ಲೈಫ್ ಪೂರ್ತಿ ರಿಜಿಡ್ ಆದರೂ ಸಾಕು, ನಿಮ್ಮನ್ನು ಕಡ್ದೊಗಿತಾರೆ, ಕಟ್ ಮಾಡ್ತಾರೆ. ಲೈಫ್ ಪೂರ್ತಿ ಫ್ಲೆಕ್ಸಿಬಲ್ ಆದ್ರೆ ತುಳಿತಾರೆ, ಹಿಂಗೆ ಕಚ್ಚಪಚ್ಚ ತುಳಿತಾರೆ. ಎರಡೂ ಮಿಕ್ಸ್ ಮಾಡ್ಕೊಳ್ರಿ. ಲೈಕ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಲೈವ್ ಲೈಕ್ ಎ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಜೀವನ ಸಂವಿಧಾನ ರೀತಿ ಬದುಕ್ರಿ. ಅದು ಇಡೀ ಭಾರತ ದೇಶನ ಜನರು ಒಪ್ಕೊಂಡಿದ್ದಾರೆ, ಲೈಕ್ ಮಾಡಿದ್ದಾರೆ. ಸೊ ಇಲ್ಲಿ ಕೂಡ ನೀವು ನಿಮ್ಮನ್ನು ಭಾರತ ದೇಶದವರು ಲೈಕ್ ಮಾಡೋಂಗೆ ಬೆಳೀರಿ. ಇದೊಂದು ಮೋಟಿವೇಶನ್ ಅಂತೇಳಿ ಭಾಳ ಜನ ಕೇಳ್ತೀರಿ, ಇದನ್ನು ಮಾಡ್ತೀರಿ, ಬಟ್ ಅದನ್ನು ಖಾಯಮಾಗಿ ಅನುಸರಿಸಿರಿ. ಸರ್ ನಿಮ್ಮ ಮೋಟಿವೇಶನ್ ಅಂದರೆ ನಾ ಬದಲಾವಣೆ ಆದ್ನಿ, ಇದನ್ನು ನನ್ನ ನೌಕರಿ ಬರೋತನ ಪ್ರಮಾಣ ಮಾಡಿ ಹೇಳ್ತೀನಿ, ಇದನ್ನು ಅನುಸರಿಸ್ತೀನಿ ಅಂತೇಳಿ ಒಂದು ಕಾಮೆಂಟ್ ಮಾಡಿರಿ. ಅನುಸರಿಸ್ರಿ, ಸರ್ಕಾರಿ ನೌಕರಿ ತೊಗೊಳ್ರಿ. ಸೊ ನನಗೆ ಅವತ್ತು ತುಂಬ ಖುಷಿ ಆಗ್ತದೆ ಫ್ರೆಂಡ್ಸ್. ಇದನ್ನೆಲ್ಲ ನಾನು ಮಾಡೋದು ನನ್ನ ಖುಷಿಗಾಗಿ. ಸೊ ನಿಮ್ಮ ಲೈಫನ್ನು ಖುಷಿ ಇಟ್ಕೊಳ್ರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.